ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಜೆ.ಪಿ. ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿಯಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಮುಂದಗಡೆ ನಮಗೆ ತುಂಬಾ ವಿಶಾಲವಾಗಿರುವಂತಹ 30 ಅಡಿ ರೋಡು, ಟಾರ್ ರೋಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಲೆವೆಟ್ ಏನು ಅಂದ್ರೆ ಎಕ್ಸಾಕ್ಟ್ ನಮಗೆ 98% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಇಲ್ಲಿ ಇರುವಂತದ್ದು. ಇದು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ 99% ವಾಸ್ತುನ ಮೇಂಟೈನ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ಎಲಿವೇಶನ್ ನೋಡೋದಾದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಕವರ್ಡ್ ಆಗಿರುವಂತಹ ಗೇಟು, ವಾಲ್ಗಳಿಗೆ ನಮಗೆ ಗ್ರಾನೈಟ್ ಕ್ಲೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ನೇಮ್ ಬೋರ್ಡ್ ಕೂಡ ನಮಗೆ ಪ್ರಾವಿಷನ್ ಇಲ್ಲೇ ಬಿಟ್ಟಿರುವಂತದ್ದು. ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ ಲೈಟು. ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿ ನಮಗೆ 2 ಬಿಗ್ ಬಾಲ್ಕನಿ ವಿತ್ ಟಫಂಗಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ವಿತ್ ಸ್ಟ್ರಕ್ಚರ್ ಪೈಂಟ್, ಸ್ಟ್ರಕ್ಚರ್ ಡಿಸೈನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪ್ರಾಪರ್ಟಿ ಲೊಕೇಶನ್ ನೋಡೋದಾದ್ರೆ ಇದು ಜೆ.ಪಿ. ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ಜಂಬೂ ಸವಾರಿ ಬಸ್ ಡಿಪೋ ಏನಿದೆ, ಬಸ್ ಡಿಪೋಗೆ ಜಸ್ಟ್ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಶ್ರೀ ಚೈತನ್ಯ ಜಸ್ಟ್ 2 ನಿಮಿಷದಲ್ಲಿ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಶ್ರೀ ಚೈತನ್ಯ ಪಬ್ಲಿಕ್ ಸ್ಕೂಲು, ಗೋದಾವರಿ ಕೆಫೆ, ಕೃಷ್ಣ ವಿಹಾರ ಹೋಟೆಲು, ಡಬಲ್ ರೋಡು, BBMP ಆಫೀಸು, ಮತ್ತೆ BBMP ಪಾರ್ಕು, BBMP ಸ್ವಿಮ್ಮಿಂಗ್ ಪೂಲ್ ಕೂಡ ನಮಗೆ ಜಸ್ಟ್ ಒಂದು 3-4 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿ ಅಂತೂ ಅಲ್ಟಿಮೇಟ್ ಅನ್ಬೋದು. ಲೊಕೇಶನ್ ಮಾತ್ರ ಹೈಲೈಟ್ ಇದೆ. ಲೊಕೇಶನ್ ನಿಯರ್ ಲೊಕೇಶನ್ ಬಂದು ನನ್ನ ವಿ.ಸಿ. ಪ್ರಾಪರ್ಟಿ ಆಫೀಸ್ ಲೊಕೇಶನ್ ಅಂತಾನೆ ಅನ್ಬೋದು. ಜಸ್ಟ್ ನೀವು ಗೂಗಲ್ ಅಲ್ಲಿ ವಿ.ಸಿ. ಪ್ರಾಪರ್ಟಿ ಅಂತ ಟೈಪ್ ಮಾಡಿದ್ರೆ ನನ್ನ ಎಕ್ಸಾಕ್ಟ್ ನನ್ನ ಆಫೀಸ್ ಲೊಕೇಶನ್ ಬರುತ್ತೆ. ಆಫೀಸ್ ಲೊಕೇಶನ್ ಇಂದ ಜಸ್ಟ್ ಒಂದು 5 ಮಿನಿಟ್ಸ್ 2 ವೀಲರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ ಮಾತ್ರ ಹೇಳಿ ಮಾಡಿಸಿದ ಮನೆ ಅನ್ಬೋದು. ಕನೆಕ್ಟಿವಿಟಿ ಅಂದ್ರೆ ಮೈನ್ ಬಂದು ನಮಗೆ BMTC ಬಸ್ ಸ್ಟಾಪ್ 378 ಬಸ್ ರೂಟ್ ಏನ್ ಬರುತ್ತೆ ಅದು ಬಂದು ನಮಗೆ ಜಂಬೂ ಸವಾರಿ ದಿನ್ನೆಗೆ ಬಸ್ ಸ್ಟಾಪ್ ಇದೆ, ಮತ್ತೆ ರಾಯಲ್ ಕೋಟಿ ಬಸ್ ಸ್ಟಾಪ್ ಬರುತ್ತೆ. ಅದಕ್ಕೂ ಕೂಡ ನಮಗೆ ಜಸ್ಟ್ ಒಂದು 3 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ನಮ್ಗೊಂದು 300 ಮೀಟರ್, ಒಂದು 250 ಮೀಟರ್ಸ್ ಒಳಗಡೆ ನಮಗೆ BMTC ಬಸ್ ಸ್ಟಾಪ್ ಇದೆ. ಜಯನಗರ 4 ಬ್ಲಾಕ್ ಇಂದ ನಾವು ಮೆಜೆಸ್ಟಿಕ್ ಏನಾದ್ರು ಹೋಗ್ತೀವಿ ಅಂದ್ರೆ ಜಂಬೂ ಸವಾರಿ ದಿನ ಬಸ್ ಸ್ಟಾಪ್ ಇದೆ. ಅದಕ್ಕೂ ಕೂಡ ಅಷ್ಟೇ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಡೈರೆಕ್ಟ್ 4 ಬ್ಲಾಕ್ ಇಂದ ಮೆಜೆಸ್ಟಿಕ್ ಹೋಗುವಂತಹ ಬಸ್ ಡಿಪೋ ಕೂಡ ಇದೆ. ಆಮೇಲೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಕಾಳಿನ ಅಗ್ರಹಾರ ಮೆಟ್ರೋ ಸ್ಟೇಷನ್ ನಮಗೆ 2.25 3 ಕಿಲೋಮೀಟರ್ ಒಳಗಡೆ ಇರುವಂತದ್ದು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಏನಿದೆ ನಮಗೆ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್, ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲ, ಜಸ್ಟ್ ನಮಗೊಂದು 4 ರಿಂದ 4.5 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಕೋಣನಕುಂಟೆ ಫೋರಂ ಅಲ್ಲೂ ಮತ್ತೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೀನಾಕ್ಷಿ ಮಾಲ್ ಎಲ್ಲ ಬಂದು ನಮಗೆ 5 ಕಿಲೋಮೀಟರ್ ಒಳಗಡೆನೆ ಬರುವಂತದ್ದು. ಇನ್ನ ಹತ್ರದಲ್ಲಿ ಬರುತ್ತೆ. ಒಂದು ರ್ಯಾಂಡಮ್ ಆಗಿ ನಾವು ಹೇಳಿದ್ರೆ 5 ಕಿಲೋಮೀಟರ್ ಒಳಗಡೆನೆ 2 ಮಾಲ್ಗಳು, 2 ಮೆಟ್ರೋ ಸ್ಟೇಷನ್ಗಳು, BMTC ಬಸ್ ಸ್ಟಾಪ್, ಸ್ಕೂಲ್ಗಳು, ಕಾಲೇಜ್ಗಳು. ಆಮೇಲೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಟಿ-ಜೋನ್ ಕಾಲೇಜು ಮತ್ತೆ ನೈಸ್ ರೋಡ್ ಎಲ್ಲ ನಮಗೆ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ರೇಟ್ ಅಲ್ಲಿ ಬರ್ತಾ ಇದೆ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಬಿಲ್ಡಿಂಗ್ ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ಪ್ರೈಸ್ ನ ನೋಡಿ, ಪ್ರೈಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಮುಂದುವರ್ಸೋಣ. ಈಗ ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಎಕ್ಸಾಕ್ಟ್ ಕಾರ್ ಪಾರ್ಕಿಂಗು, ಫ್ಲೋರಿಂಗು ನಮಗೆ ಆಂಟಿಸ್ಕ್ಯಾಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ. ಆಕ್ಚುಲಿ ಇಲ್ಲಿ ನಮಗೆ ವೆಟ್ ಇದೆ. ಇದು ಟೈಲು ಯಾವುದೇ ರೀತಿ ನಮಗೆ ಸ್ಕಿಡ್ ಆಗೋದಿಲ್ಲ, ಜಾರೋದಿಲ್ಲ, ಆ ತರ ಟೈಲ್ ನ ನಮಗೆ ಯೂಸ್ ಮಾಡಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಅನದರ್ ಪರ್ಸನ್ಸ್ ಯಾರು ಕೂಡ ನಮಗೆ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. 2 ಕಾರುಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ವಾಸ್ತು ವೈಸ್ ಅಲ್ಲಿ ನೋಡೋದಾದ್ರೆ ದೇವ್ರ ಮೂಲೆಯಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸೆಮ್ಮಿ ಅಂದ್ರೆ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಒಂದು ಎಮರ್ಜೆನ್ಸಿಗೋಸ್ಕರ ಈ ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಶೋರ ಕಂಪ್ಲೀಟ್ ಆಗಿದೆ. UPS ಪಾಯಿಂಟ್ ಈ ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಗಳು ಬೇಕು ಅಂದ್ರೆ ಇಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಬಹುದು. ವೈಲ್ಡ್ ಆಗಿದೆ. 45 mm ಗ್ರಾನೈಟ್, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ನಮಗೆ ವೆಂಟಿಲೇಷನ್ ಗೆ ಇರುವಂತಹ MS ಗ್ರಿಲ್ ವರ್ಕ್, CMC ಕಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್. ನಾರ್ತ್ ಡೋರು ಟೀಕುಡ್ ನ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ವಾಲ್ ಫುಲ್ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೊಂದು ವೈರ್ ಕಾಣಿಸ್ತಿದೆಯಲ್ಲ, ಅದು ಒಂದು ನಮಗೆ CC ಕ್ಯಾಮ್ರಾ ಕೇಬಲ್. ಅದು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ CC ಕ್ಯಾಮ್ರಾ ಕೂಡ ನಾವು ಯೂಸ್ ಮಾಡಬಹುದು. ಮೈಂಡರ್ ನೋಡಿ ಈ ತರ ಬರುತ್ತೆ. ಸ್ಪೇಷಿಯಸ್ ಆಗಿದೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಆಗಿರೋದ್ರಿಂದ ವೆಂಟಿಲೇಷನ್ ಮತ್ತೆ ಎಲಿವೇಶನ್ ಸ್ಟ್ರಕ್ಚರ್ ಎಲ್ಲ ನಮಗೆ ತುಂಬಾ ಅದ್ಭುತ ಅಂತ ಅನ್ಬೋದು. ವೆಂಟಿಲೇಷನ್ ನೋಡೋದ್ರಲ್ಲ, ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಬೆಳಕು ತುಂಬಾನೇ ಚೆನ್ನಾಗಿದೆ.
ಇಲ್ಲೇನ್ ಬೆಳಕು ಬರ್ತಿದೆ ಇದು ಪರ್ಮನೆಂಟ್. ಇದು ಏನಕ್ಕಂದ್ರೆ ಎಕ್ಸಾಕ್ಟ್ ಈ ಮನೆ ಮುಂದೆಗಡೆ ಇರೋದು ಬಂದು 30-40 ಆಲ್ರೆಡಿ ಮನೆಗಳು ಕಂಪ್ಲೀಟ್ ಆಗೋಗಿದೆ. ಇದು ನಮಗೆ 20-30 ಅಲ್ಲಿ ಮನೆಗಳಾಗಿದ್ರು ಕೂಡ ನಮ್ಗೆ ಬೆಳಕು ಬರ್ತಾ ಇದೆ ಅಂದ್ರೆ ಇದು ನಮಗೆ ಪರ್ಮನೆಂಟ್ ಅಂತಾನೆ. ಇನ್ಯಾವುದು ಡೆವಲಪ್ಮೆಂಟ್ ಆಗೋದಿಲ್ಲ, ಆಲ್ರೆಡಿ ನಮ್ಗೆಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಹಾಗೆ ಈ ವಾಲ್ಗೆ ಏನ್ ನೋಡ್ತಾ ಇದ್ದೀರಾ, ಇದು ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ವಿಂಡೋ ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ಇದೆಲ್ಲ ನಮಗೆ ಇಂಟೀರಿಯರ್ ಬರುತ್ತೆ. ಫುಲ್ ವಾಲ್ ಟು ವಾಲ್ ವರ್ಗು ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಟಿವಿ ಯೂನಿಟ್ ಬರುತ್ತೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳ ಜೊತೆ ಒಂದು ಗ್ಲಾಸ್ ಡೋರ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಡೆಕೋರೇಷನ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಫುಲ್ ನಮಗೆ ರ್ಯಾಕ್ಗಳು ಪ್ರೊವೈಡ್ ಮಾಡಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತಹ ಇಂಟೀರಿಯರ್ ಡಿಸೈನ್ ಈ ಪೋರ್ಷನ್ ಇರುವಂತದ್ದು. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಈ ಲಿವಿಂಗ್ ರೂಮ್ ಇರುವಂತದ್ದು. ಈ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಕಿಚನ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು ವಿತ್ ಗ್ರಾನೈಟ್ ಸ್ಲಾಬ್ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಸಣ್ಣ ಸಣ್ಣ ಡಬ್ಬಿಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನ ಲಾಫ್ಟ್ ವರ್ಕ್ ಅದು ಕೂಡ ನಮಗೆ ಫುಲ್ ಸ್ಟೋರೇಜ್. ಈ ಗ್ರಾನೈಟ್ ಸ್ಲಾಬ್ ಕೆಳಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಲಾಫ್ಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇದು ಬಂದು ನಮಗೆ ಪ್ಯಾಂಟ್ರೆ, ಮೇಲ್ಗಡೆ ಲಾಫ್ಟ್ ವರ್ಕ್, ಇದೆಲ್ಲ ನಮಗೆ ಗ್ಲಾಸ್ ಡೋರ್ಗಳು ಕೊಟ್ಟಿರುವಂತದ್ದು. ಚೆನ್ನಾಗಿದೆ. ಫುಲ್ ಸ್ಟೋರೇಜ್ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ಗ್ರಾಸರಿ ಐಟಮ್ಸ್ ಗಳು ಅಲ್ಲೂ ಕೂಡ ವಿತ್ ಸ್ಟೋರೇಜ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸ್ಟೋರೇಜ್ ಬರುತ್ತೆ. ಸಿಂಕ್ ಆಪ್ಷನ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಆಕ್ವಾಗಾರ್ಡ್ ಪ್ರೊವೈಡ್ ಮಾಡಿರುವಂತದ್ದು. ಚಿಮ್ನಿ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಮಗೆ ಚಿಮ್ನಿ ಸ್ಪೇಸ್. ಇದು ಬ್ಯೂಟಿಫುಲ್ ಆಗಿ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಇದೆ ಈ ಜಾಗ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲೇ ದೇವ್ರ ಮನೆನ ಪ್ರೊವೈಡ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಗ್ಲಾಸ್ ಕೂಡ ವರ್ಕ್ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ಒಬ್ಬರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಆಲ್ರೆಡಿ ಟೀಕ್ ವುಡ್ ಫ್ರೇಮ್ ವಿತ್ ಪಾಲಿಶ್ ಆಗಿರೋ ವರ್ಕ್ ಕಂಪ್ಲೀಟ್ ಆಗಿದೆ. ಗ್ಲಾಸ್ ಒಂದು ಬರುತ್ತೆ ಸೆಂಟ್ರಲ್ಲಿ, ಅದೊಂದು ವರ್ಕ್ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಒಂದು 98% ನಮಗೆ ಪೆಂಡಿಂಗ್ ಇರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಈ ವರ್ಕ್ಗಳೆಲ್ಲ ಏನಿದೆ ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಪೂಜಾ ಮನೆ ಅಪೋಸಿಟ್ ಅಲ್ಲಿ ಒಂದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಇರುವಂತಹ ಡೈನಿಂಗ್ ಏರಿಯಾ ವಿತ್ ವಿಂಡೋ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ವರ್ಕ್ಗಳು POP ವರ್ಕ್ಗಳು ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ನಮಗೆ ಯುಟಿಲಿಟಿ ಏರಿಯಾ. ಡಿಶ್ ವಾಶ್ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. 3 ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೆಟಲ್ಸ್. ಫ್ಲೋರಿಂಗ್ ಅಲ್ಲಿ ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಕಾಮನ್ ವಾಶ್ರೂಮ್. ಇದು ವಾಲ್ ಮೌಂಟೆಡ್ ಕಮೋಡ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಮನೆದೊಂದು ಅಡ್ವಾಂಟೇಜ್ ಏನು ಅಂದ್ರೆ 3 ಕಡೆಗೂ ಕೂಡ ನಮಗೆ ಮನೆಗಳು ಕಂಪ್ಲೀಟ್ ಆಗಿದೆ. ಲೆಫ್ಟ್ ಸೈಡು ಮನೆ ಆಗಿದೆ, ರೈಟ್ ಸೈಡು ಮನೆ ಆಗಿದೆ. ಈ ಪೋರ್ಷನ್ ಅಲ್ಲೂ ಆಲ್ರೆಡಿ ಮನೆ ಆಗಿದೆ. ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಿಡೇಷನ್ ಹಾಲ್. ನೋಡಿ, ಬೆಳಕು ಮಾತ್ರ ಅಲ್ಟಿಮೇಟ್ ಅನ್ಬೋದು, ಸಖತ್ತಾಗಿದೆ. ನಾನು ಸ್ವಲ್ಪ ಎಕ್ಸ್ಪೋಸರ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ನ ಯೂಸ್ ಮಾಡಿದ್ರೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಅಂದ್ರೆ ಬೆಳಕು ಚೆನ್ನಾಗಿದೆ. ಈ ಕಡೆಯಿಂದನೂ ನಮ್ಗೆ ಬೆಳಕು ಬರ್ತಾ ಇದೆ, ಈ ಪೋರ್ಷನ್ ಇಂದನೂ ನಮ್ಗೆ ಬೆಳಕು ಬರ್ತಾ ಇದೆ. ಮುಂದೆಗಡೆ ಆಲ್ರೆಡಿ ಮನೆ ಕಂಪ್ಲೀಟ್ ಆಗಿದೆ. ಅಲ್ಲಿ ಮನೆ ಆಗಿದ್ರು ಕೂಡ ಸೂಪರ್ ಆಗಿದೆ. ಏನಕ್ಕಂದ್ರೆ 30 ಅಡಿ ರೋಡ್ ಆಪೋಸಿಟ್ ಇರುತ್ತೆ ನಮಗೆ 30-40 ಬಿಲ್ಡಿಂಗ್. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಸ್ಟೇರ್ ಕೇಸು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು ಫೋಟೋ ಫ್ರೇಮ್ ಇಂಟೀರಿಯರ್ ಡಿಸೈನ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ನೋಡಿದ್ರಲ್ಲ, ಈ ಸ್ಟೇರ್ ಕೇಸ್ಗೆ ಸನ್ಲೈಟ್ ಬರ್ತಾ ಇರುವಂತದ್ದು. ಅದಕ್ಕೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಗಳಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇರುವಂತದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅದ್ರ ಪಕ್ಕದಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ಕೂಡ ಕಂಪ್ಲೀಟ್ ಆಗಿದೆ. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ವೆಂಟಿಲೇಷನ್ ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ, ಬಿಗ್ ಬಾಲ್ಕನಿ ವಿತ್ ಟಫನ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇರುವಂತದ್ದು. ವಾಲ್ಗಳು ಫುಲ್ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬೆಡ್ರೂಮ್ ಹೇಗಿದೆಯಲ್ಲ, ಇದೇ ಬೆಡ್ರೂಮ್ ನಮಗೆ ಮೇಲ್ಗಡೆ ಕೂಡ ಇರುವಂತದ್ದು. ಕಾಟು, ಅಪೋಸಿಟ್ TV ಯೂನಿಟ್.
ಆರಾಮಾಗಿ ಒಂದು 55 ಇಂಚಸ್ ಟಿವಿ ಹಾಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಜಾಗನ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ವಿತ್ ಸ್ಟೋರೇಜ್ ಡ್ರಾಯರ್ ಬಾಕ್ಸ್ ಕೂಡ ನಮಗೆ ಕೊಟ್ಟಿರುವಂತದ್ದು. ನೋಡಿ, ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. 1 2 3 3 ಸ್ಲೈಡಿಂಗ್ ಡೋರು. ಇಲ್ಲಿ ನಮಗೆ 2 ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದು ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ನಮಗೆ ಮಿರರ್ ಬರುತ್ತೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ಸ್ಟೋರೇಜ್, ಇಲ್ಲಿ ನಮಗೆ ಮಿರರ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಡಾಕ್ಟರ್ ಬಾಟಮ್ವರೆಗೂ 2x4 ವಾಟರ್ ಫಿಲ್ಟರ್ಸ್ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ಬೆಡ್ರೂಮ್ ಫಿಲ್ಟರ್ಸ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ. ಯೂಸ್ ಮಾಡಿರೋ ವುಡ್ ಎಲ್ಲ ಬಂದು ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟು ನಮಗೆ ರೆಡಿ ಇರುವಂತದ್ದು ವಿತ್ ಸ್ಟೋರೇಜ್. ಬ್ಯಾಕ್ ಸೈಡ್ ಅಲ್ಲಿ ವಿತ್ ನಮ್ಮ ವೆಂಟಿಲೇಷನ್ಗೆ ವಿಂಡೋ, POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ಇರೋದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಮಿರರ್ ಇನ್ನು ಹಾಕೊಟ್ಟಿಲ್ಲ, ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಮಗೆ. ಇದು ಬಂದು ಡ್ರೆಸ್ಸಿಂಗ್ ಏರಿಯಾ. ಇದು ನಮಗೆ ಅಟ್ಯಾಚ್ ಬಾತ್ರೂಮ್. ಇದು ಚೆನ್ನಾಗಿದೆ. ಇನ್ನ ವರ್ಕ್ ಇದೆ, ಆಲ್ಮೋಸ್ಟ್ ಇನ್ನ 2-3% ವರ್ಕ್ ನಮಗೆ ಪೆಂಡಿಂಗ್ ಇದೆ. ಅದೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಫಿನಿಶಿಂಗ್ ಆಯ್ತು ಅಂದ್ರೆ ಲುಕ್ ವೈಸ್ ಅಲ್ಲಿ ನಮಗೆ ಅಲ್ಟಿಮೇಟ್ ಆಗಿದೆ ಅನ್ಬೋದು. ವೆಂಟಿಲೇಷನ್ಗಂತೂ ಮನೆನೇ ಮನೆ, ಸಖತ್ ಮನೆ. ಬೆಳಕಂತೂ ಕಡಿಮೆನೇ ಇಲ್ಲ ಕಣ್ರಿ, ಅಷ್ಟು ಸಖತ್ತಾಗಿದೆ ಮನೆ ಇದು. ನೋಡಿ, ಇಲ್ಲೂ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಈ ಪೋರ್ಷನ್ ಅಲ್ಲಿ ನಮಗೆ ಲೈಟಿಂಗ್ಗೆ ಒಂದು ವಿಂಡೋ ಕೊಟ್ಟಿರುವಂತದ್ದು. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್ ಬರುವಂತದ್ದು ಕಿಂಗ್ ಸೈಜ್ ಕಾಟು. ಆ ಪೋರ್ಷನ್ ಅಲ್ಲಿ ನಮಗೊಂದು ಬಾಲ್ಕನಿ ವಿತ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು ವಿತ್ TV ಯೂನಿಟ್. ಸೇಮ್ ಆಸ್ ಇಟ್ ಈಸ್ ಕೆಳಗಡೆ ಹೇಗಿತ್ತು ಇದು ಹಾಗೆ ಇದೆ. ಇದು ನಮಗೆ ಬಾಲ್ಕನಿ ಏರಿಯಾ. ನೋಡಿ, ಕೆಳಗಡೆ ಹೇಗಿತ್ತಲ್ಲ ಸೇಮ್ ಆಸ್ ಇಟ್ ಈಸ್ ಬರುವಂತಹ ಬಾಲ್ಕನಿ ಏರಿಯಾ. ಈ ಪೋರ್ಷನ್ ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಹೇಗಿತ್ತು ಅಷ್ಟೇ ಬರುತ್ತೆ ನಮಗೆ. ಚೆನ್ನಾಗಿದೆ. ಬಾತ್ರೂಮ್ಸ್ ಎಲ್ಲ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು, ಅಲ್ಟಿಮೇಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಸಿಟ್ಟಿಂಗ್ ಏರಿಯಾ. ಮ್ಯಾನ್ಯುವಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಬಟ್ಟೆ ಏನಾದ್ರು ಹಾರಾಕೋಬೇಕು ಅಂದ್ರೆ ಈ ಹ್ಯಾಂಗಲ್ಸ್ ಗಳಿಗೆ ನಾವು ದಾರ ಕಟ್ಕೊಂಡ್ರು ಸಾಕು, ಇಲ್ಲಾಂದ್ರೆ ಹ್ಯಾಂಗಲ್ಸ್ ಗಳು ಕೂಡ ನಾವು ಪ್ರೊವೈಡ್ ಮಾಡ್ಕೊಂಡ್ರೆ ಆಗುತ್ತೆ. ಆಮೇಲೆ ಟೆರೆಸ್ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ. ಈ ಲ್ಯಾಡರ್ ಮೇಲೆ ಹತ್ತು ಅದನ್ನ ನಾವು ಜಸ್ಟ್ ಒಂದು ಪುಷ್ ಮಾಡಿದ್ರೆ ಅದು ಹೋಗುತ್ತೆ. ಅದು ಯಾಕೆ ಅಂದ್ರೆ ಯಾರು ಅನದರ್ ಪರ್ಸನ್ಸ್ ಮೇಲ್ಗಡೆಯಿಂದ ಕೆಳಗಡೆ ಬರ್ದಿರೋ ತರ, ಮತ್ತೆ ರೈನ್ ವಾಟರ್ ಕೂಡ ನಮ್ಗೆ ಬರ್ದಿರೋ ತರ ಈ ಗ್ರಿಲ್ ನಮಗೆ ವರ್ಕ್ ಮಾಡಿರುವಂತದ್ದು. ನಮ್ಗೇನ್ ಸ್ಪೇಸ್ ಇದೆ, ಈ ಸ್ಪೇಸ್ ಫುಲ್ ನಮಗೆ ಫುಲ್ ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಪ್ರೈವಸಿ ಏನಾದ್ರು ಬೇಕು ಅಂದ್ರೆ UPVC ವಿಂಡೋಗಳನ್ನ ಯೂಸ್ ಮಾಡಿದ್ರು ಕೂಡ ನಾವು ಪ್ರೈವಸಿನ ಮೇಂಟೈನ್ ಮಾಡಬಹುದು. ಒಂದು ಗಾರ್ಡನ್ ಏರಿಯಾ, ಸಿಟಿಂಗ್ ಏರಿಯಾ ತರ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ನೋಡಿ, ಆಂಟಿಸ್ಕೇಟ್ ಬೆಡ್ರೂಮ್ ಫಿಲ್ಟರ್ಸ್ ನ ಯೂಸ್ ಮಾಡಿದರೆ. ಗ್ರಿಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಓಪನ್ ಇರೋದ್ರಿಂದ ಹ್ಯಾಂಗಿಂಗ್ ಪಾರ್ಟ್ಗಳು ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಪ್ರಾಪರ್ಟಿ ಮಾತ್ರ ಅಲ್ಟಿಮೇಟ್ ಲೊಕೇಶನ್ ಅಲ್ಲಿ ನಮ್ಗೆ ಇರುವಂತದ್ದು. JP ನಗರ 8th ಫೇಸ್ ಅಲ್ಲಿ ಜಂಬೂ ಸರದಿನಿ ಬಸ್ ಸ್ಟಾಪ್ಗೆ, ಗೋದಾವರಿ ಕೆಫೆಗೆ ಹತ್ತಿರದಲ್ಲಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಡೀಟೇಲ್ಸ್ ಅಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ನಿಮ್ಮ ಬಜೆಟ್ಗೆ ಏನಾದರೂ ಮನೆ ಓಕೆ ಆಯ್ತು ಅಂದ್ರೆ ವಿಡಿಯೋ ನೋಡಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳು ಮತ್ತೆ ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳನ್ನ ಬೇಕು, ಇಲ್ಲ ನಿಮ್ಮ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.